ವಣಕಂ ಎಸ್ ಕಿಚನ್ ಮುಳಿವಂಗ ನಿಮ್ಮನ್ನು ಸಂಧಿಸೋದು ತುಂಬ ಸಂತೋಷವಾಗಿದೆ. ಈಗ ನಮ್ಮ ಏನು ಮಾಡೋಕತ್ತೀಮಂದ್ರೆ ಸಿಲೋನ್ ಪರೋಟ ಮಾಡೋದು ಹೆಂಗಂದು நம்ம ನೋಡೋಕತ್ತೀಮ. அதுக்கு ஏனென்ன பொருட்கள் தேவைந்து ಈಗ நம்ம ನೋಡೋಕತ್ತೀಮ. ಮೈದಾ ಮಾವು 1 ಕಪ್, ಇಂದು ಉಪ್ಪು, நாட்டு சக்கரை, மரச்செக்கு கடலை எண்ணெய், 2 முட்டை, தேவையான அளவு ನೀರು. ಅದಕ್ಕೆ ಬಂದು ಇಂಥ மாதிரி ಒಂದು ಪಾತ್ರೆ ಎತ್ತಿಕ್ಕಿನ್ಬೇಕು. ಮೊದಲ ಬಂದು ಮೈದಾ ಮಾವು 1 ಕಪ್ ಹಾಕಬೇಕು. ಒಂದೂವರೆ ಸ್ಪೂನ್ ಉಪ್ಪು, ಇಂದು ಉಪ್ಪು, 1 ಸ್ಪೂನ್ ನಾಟು ಸಕ್ಕರೆ, 2 ಮುಟ್ಟೆ ಒಡೆದು ಒಯ್ಬೇಕು. அதில் ಒಂದು 2-3 ಸ್ಪೂನ್ ಎಣ್ಣೆ, கடலெண்ணெய் ஊது, சென்னங்க தேவையான அளவு நீர் ஊது பிணைஞ்சிಬೇಕು. நம்ம சென்னங்க அழுத்து கொட்டு பிணைஞ்சதில் தான் ಪರೋಟ ಸಾಫ್ಟಾಗಿ ಬರೋದು. அதனால் சென்னங்க பிணைஞ்சிಬೇಕು. பிணைஞ்சிக்கிண்டு அது நீங்கள் அழுத்தி ನೋಡಿರೆ ಈ ಒಳವಿ ಇರಬೇಕು ಅದೋட ಪದ. ಅದಕ್ಕೆ ಮೇಲೆ ಒಂದು 3 ಸ್ಪೂನ್ ಎಣ್ಣೆ ஊதுக்கிண்டு ಒಂದು ಪ್ಲೇಟ್ನ ಹಾಕಿ சென்னங்க ಮುಚ್ಚಿ ಮಡಿಬಿಡಬೇಕು. ಒಂದು 3 ಅವರು ಅದನ್ನ ಹಂಗೆ ಮಡಿಬಿಡಿಯೋ. ಅದು சென்னங்க ஊறಬೇಕು. 3 ಅವರು ஊறி ಕಡಿಸಿಲ್ಲ ಮಾವು ಬಂದು ಇಂದೆಲ್ಲ ಸಾಫ್ಟಾಗಿರೋದು. ಅದನ್ನು ಬಂದು ಹೆಂಗೆ ಎತ್ತಬೇಕಂದ್ರೆ 2 ಬೆಟ್ಟಕ್ಕೆ ಎಡೆயில இங்கே ಒಂದು அழுத்த ಕೊಟ್ಟರೆ இந்த மாதிரி முட்டை ஷேப்பில் வராது. ಅದನ್ನು ಬಂದು ಎತ್ತಿ ஒவ்வொன்றாங்க நம்ம ரெடி ಮಾಡಿ மடிக்கணுಬೇಕು. அதுக்கப்புறம் ಒಂದು இரும்பு தோசைக்கல்லுனா ஸ்டவ்வில் மடிக்கிண்டு நான் இதுக்கு வந்து கவுண்டர் டாப் தான் யூஸ் ಮಾಡಿವ್ನಿ. ಸಣ್ಣಂಗ ನೀರು ಬಿಟ್ಟು ತೊಳೆದುಕೊಂಡು அதில் தேவையான அளவு எண்ணெய் ஸ்ப்ரெட் ಮಾಡಿ அதில் வந்து ಈ ಮಾವನ ಮಡಿಗೆ ಸಣ್ಣಂಗ ಕೈನಾಳ ಅಳುತ್ತ ಕೊಟ್ಟು 4 ಪಕ್ಕ ಸಣ್ಣಂಗ ಅಳುತಿ ಬಿಟ್ಟು ತೇತು ಬಂದರೆ ಸಣ್ಣಂಗ ವಿರಿಂಜಿ ಬರೋದು. ಅದು ಏವಳವಿ ನಮ್ಮನಾல ಅದನ್ನು ಸ್ಪ್ರೆಡ್ ಮಾಡಿ ತೇಯಕ್ಕೆ ಮುಡಿಯೋದು. ಆ ಒಳವಿ ನಮ್ಮ ಎಳತು ಬಂದರೆ ಆ ಒಳವಿ ಸಣ್ಣಂಗ ಬರೋದು. ಯಾಕಂದರೆ இதில் நம்ம சென்னங்க ஆயில் முட்டையெல்லாம் ஊற்றுறதுனால நம்ம ஏவளவி எளித்தியுமோ அவ்வளவு இது நம்ம சாஃப்டாக வராது. ஏவளவி சென்னங்க லேசங்க தேயக்க முடியாது. கையின் மடியே சென்னங்க தேத்துக்கிண்டு ಇದನ್ನು ಬಂದು ಹಿಂಗೆ 4 ಮಡಿಸ್ಬೇಕು. ಮೊದಲ ಇತ್ತಿಗೆ ಒಂದು ಪಕ್ಕವು ಆಪೋಸಿಟ್ಲ ಒಂದು ಪಕ್ಕವು ಹಸಿ ಇತ್ತಿ ಪಕ್ಕ ಹಂಗೆ 4 ಒಂದು ಸ್ಕ್ವಯರ್ ಶೇಪ್ல ಮಡಿಸಿ ಬಂದರೆ ಈ ಒಳವಿ ಬರೋದು. ಇದನ್ನು ಕೈயில் ಸಣ್ಣಂಗೆ ಅಳುತಿ ಕೊಟ್ಟು ಒಂದು ಸ್ಕ್ವಯರ್ ಶೇಪ್ல ಸಣ್ಣಂಗೆ ತೇತು ಬಿಟ್ಕೊಂಡು ಅದನ್ನ ಎತ್ತಿ நம்ம ದೋಸೆ ಕಲ್ಲಲ್ಲಿ ಹಾಕಬೇಕು. கல் சென்னங்க காது இப்படித்து அதில் தேவையான அளவு கல்லெண்ணெய் ஊற்றுக்கண்டு அதுக்கு மேலே ಪರೋಟನ ಮಡಿಗೆ ಸಣ್ಣಂಗೆ 2 ಪಕ್ಕ ತಿರುಸಿ ಬೇಯಿಸಿ 2 ಪಕ್ಕವು ಸಣ್ಣಂಗೆ ಸೆವೆಂದು ಬರಬೇಕು. நம்ம ಸಣ್ಣಂಗೆ ತಿರುಸಿ ಬಿಟ್ರೆ ಅವಳವಿ ಸಿಗಪ್ಪು ಕಲರಿல் ಬರೋದು. அதுக்கப்புறம் ಅದನ್ನು ಒಂದು 4-5 ಪರೋಟ ಒಟ್ಟಿ ಹಾಕಿ ಎತ್ತಿ ಕೆಡಿಸಿಲ್ಲ ಅದನ್ನು ಸಣ್ಣಂಗೆ 4 ಪಕ್ಕ ತಟ್ಟಿ ಹಿಂಗೆ ಎತ್ತಿ ಬಂದರೆ ಸಾಫ್ಟಾன ಪರೋಟ ಸಿಕ್ಕಾது. இதுக்கு வந்து தேங்காய் சட்னி வெஜிடபிள் குருமா எல்லாம் ಸಣ್ಣಂಗಿರೋದು. ನೀವು ಮನೇಲಿ ಮಾಡಿ ನೋಡಿக்கிட்டு ಹೇಗಿದ್ದದಂದು ನನಗೆ ಕಮೆಂಟ್ಲಿ ಹೇಳಿಯೋ. ಎಸ್ கிச்சன்னா லைக் ಮಾಡಿಯೋ, ஷேர் ಮಾಡಿಯೋ. எஸ் கிச்சனையை வந்து ನಿಮ್ಮளோட ஆதரவு ತುಂಬ ನನಗೆ முக்கியவாங்கதா. வாழ்க வளமுடன். நன்றி. அடுத்த வீடியோவில் ನಿಮ್ಮನ್ನ நான் சந்திಸ್ತೀನಿ.